ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಂದರೆ ನಮ್ಮಮ್ಮ ಹೇಳ್ತೀನಿ ಅಂದ್ಬಿಟ್ಟು ನಿಂತವ್ರೆ. ಇವತ್ತಿನ ಬ್ಲಾಗ್ ಏನಂದರೆ ನೇನೆ ನೋಡಿದ್ರಿ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡ್ವಿ, ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡ್ವಿ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಇಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡೋಕ್ಕೆ ರೆಡಿ ಆಗ್ತಾ ಇದೀವಿ. ನಮ್ಮ ನಿದ್ದೆ ಬರ್ತೈತೆ ಅದಕ್ಕೆ ಹಿಂಗೆ ನಿಂತವ್ರೆ. ನನಗೆ ಯಾವತ್ತೂ ನಿದ್ದೆ ಬರ್ತಾ ಇರಲಿ, ಇವತ್ತಿನ ಅದೇನಾದ್ರು ಇದ್ದಾಗೆ ನಿದ್ದೆ ಬರುತ್ತೆ, ಅದಕ್ಕೆ ನಿಮಗೆ ನಿದ್ದೆ ಬರ್ತೈತಿ ಇವತ್ತು. ಇಲ್ಲಿ ಸ್ಕ್ರೀನೆಲ್ಲ ಹಾಕಿ ಎಲ್ಲ ಇದೆಲ್ಲ ಇಟ್ಟೈತೆ. ಆ ಸ್ಕ್ರೀನ್ ಸರಿಯಾಗಿ ಹಾಕಿಲ್ಲ. ನಾನು ಹೇಳ್ತಾ ಇದ್ದೀನಿ ಲೂಸ್ ಆಗಿದೆ ಅಂದರೆ ನಮ್ಮನೆ ಆ ಲೂಸು ಕೇಳ್ತಾ ಇಲ್ಲ. ಈ ಲೂಸು ಕೇಳ್ತಾ ಇಲ್ವಂತೆ, ಈ ಲೂಸು. ಅದಕ್ಕೆ ನಾವು ಅಮ್ಮ ಹೇಳ್ತಾರೋ ಆಗ್ಲಿಂದ. ಇಲ್ಲಿ ಜಸ್ಟ್ ಇವಾಗ ಟೇಬಲ್ಲು ಮತ್ತು ಇದು ಅಷ್ಟೇ ಹಾಕಿರೋದು. ನಮ್ಮ ದೊಡ್ಡಮ್ಮ ಇವಾಗ ಸ್ನಾನ ಮಾಡ್ಕೊಂಬಂದು ಎಲ್ಲ ದೇವ್ರದ್ದೆಲ್ಲ ಅಲ್ಲೆಲ್ಲ ಇಟ್ಟು ರೆಡಿ ಮಾಡ್ತಾರೆ. ಅದಕ್ಕೆ ನಮ್ಮ ದೊಡ್ಡಮ್ಮ ಇವಾಗ ಸ್ನಾನ ಮಾಡ್ಕೊಬರ್ತಾರೆ. ನಾವು ಕುತ್ಕೊಂಡಿದ್ದೀವಿ. ನಮ್ಮ ದೊಡ್ಡಮ್ಮ ಸ್ನಾನ ಆದಮೇಲೆ ನಾವು ಹೋಗ್ತೀವಿ. ಹಾಗೆ ಒಬ್ಬೊಬ್ಬರೇ ಹೋಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಮತ್ತು ಬೆಳಗ್ಗೆ ಪೂಜೆ ಬೇಗ ಆಗಬೇಕಲ್ಲ, ಅದಕ್ಕೆ ಬೇಗ ರೆಡಿ ಆಗಬೇಕು ಅಂದ್ಬಿಟ್ಟು ಇವತ್ತು ನೈಟೆಲ್ಲ ನಿದ್ದೆ ಇಲ್ಲ. ಪ್ರತಿ ವರ್ಷ ಇದೇ ಆಗುತ್ತೆ ನಮ್ಮದು, ನೈಟೆಲ್ಲ ನಿದ್ದೆ ಇರೋಲ್ಲ. ಅದಕ್ಕೆ ಇವಾಗೆಲ್ಲ ಕುತ್ಕೊಂಡಿದ್ದೀವಿ. ನೋಡಿ ಇದೆಲ್ಲ ಬೆಳಗ್ಗೆ ಇಟ್ಟಿರೋದು. ನಮ್ಮ ದೊಡ್ಡಮ್ಮ ಸ್ನಾನ ಮಾಡ್ಕೊಬಂದು ಇವನ್ನೆಲ್ಲ ಅಲ್ಲಿ ಜೋಡಿಸ್ತಾರೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್, ಟೈಮ್ ಬಂದು 4 ಗಂಟೆ ಆಗಿದೆ. ನಮ್ಮ ದೊಡ್ಡಮ್ಮ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಫಸ್ಟು ನಮ್ಮ ದೊಡ್ಡಮ್ಮನೇ ಸ್ನಾನ ಮಾಡ್ಕೊಂಡಿತ್ತು, ಸೊ ಅದಕ್ಕೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಇವಾಗ ಇಲ್ಲಿ ದೇವ್ರಿಗೂ ರೆಡಿ ಮಾಡಿದ್ದಾರೆ. ಎಲ್ಲ ಇಲ್ಲಿ ಕೂಡಿಸ್ಬೇಕು. ಎಲ್ಲ ಸ್ನಾನ ಮಾಡ್ಕೊಂಡು ಕಾಫಿ ಕುಡಿತಿದ್ದಾರೆ. ನಮ್ಮ ವಿಸ್ಮಯ ಸ್ನಾನಕ್ಕೆ ಹೋಗಿದ್ದಾಳೆ. ಫುಲ್ ಫಿನಿಶ್ ಆದಮೇಲೆ ಕ್ಲೀನಾಗಿ ತೋರಿಸ್ತೀವಿ ಹೇಗೆ ಮಾಡಿದ್ದೀವಿ ಅಂತ. ಲಕ್ಷ್ಮಿ ರೆಡಿ ಆಯಿತು. ಇವಾಗ 4:15 ಆಗಿದೆ ಟೈಮ್ ಆಯಿತು ಅಂದ್ಬಿಟ್ಟು ಲಕ್ಷ್ಮಿ ಇಡಬೇಕು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ದೊಡ್ಡಮ್ಮ ಒಬ್ಬರೇ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟವ್ರೆ. ಅಕ್ಕ ಇಟ್ಕೊಬರಕ್ಕ, ಇಡ್ಬೇಕಂತೆ. ಅದೇ ಏನಕ್ಕೆ ನೋಡ್ತಾ ಇದೀವಿ ಅಂದರೆ ಇದು ಮಾಡ್ಬೇಕಾರೆ ಇದು ಮಾಡೋಕೆ ಇದಕ್ಕೆ ಇಷ್ಟೆಲ್ಲ ಹಿಂಗೆ ಗಂಡೈತೆ. ನಾನು ಎಷ್ಟು ಚೆನ್ನಾಗಿಲ್ಲಿ ಏನೆಲ್ಲ ಜೋಡಿಸಿದೆ. ನಾವು ಅಮ್ಮ ತೆಗೆದು ಇಲ್ಲಿ ನೋಡಿ ಎಲ್ಲಿಟ್ಟವ್ರೆ, ಸೋಫಾಗೆ ಜೋಡಿಸೋರೆ. ನಾನು ಎಷ್ಟು ಚೆನ್ನಾಗಿ ಇಲ್ಲಿ ಇಟ್ಟಿದ್ದೆ, ಇಲ್ಲೆಲ್ಲ ಫುಲ್ ಜೋಡಿಸಿದ್ದೆ. ನಾವಮ್ಮ ಹೋಗಿ ಅಲ್ಲಿ ತೊಗೊಂಡೋಗಿ ಜೋಡಿಸೋರು ಇಲ್ಲಿ ಮಾಡಬೇಕು ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಎಷ್ಟು ಡೆಕೋರೇಷನ್ ಆಗೈತೆ. ನಮ್ಮ ಅಣ್ಣ ಬಂದು ಲೈಟ್ ಹಾಕ್ತಾ ಮಲಗಿದ್ದ. ಇಲ್ಲಿ ನೋಡಿ ಮಲಗಿದ್ದ, ಎದೋಳಿಸ್ಬಿಟ್ಟು ಹಾಕ್ಸಿದ್ದು ಮತ್ತೆ ಹೋಗಿ ಮಲ್ಕೊಂಡವನೆ. ಇವಾಗ ಇದೆಲ್ಲ ಜೋಡಿಸಾಗೈತೆ. ಇನ್ನೂ ಇಲ್ಲಿ ಬರಬೇಕು ಐಟಮ್ಸ್ಗಳು. ದೀಪ ಬರಬೇಕು, ಆಮೇಲೆ ತುಪ್ಪದ್ದು ಇದು ಬರಬೇಕು, ಅರಿಶಿನ ಕುಂಕುಮ ತಟ್ಟೆ ಬರಬೇಕು, ಎಲ್ಲ ಬರಬೇಕು. ನಮ್ಮ ಅಕ್ಕ ಅದೇನೋ ಸರ್ಕಸ್ ಮಾಡ್ತವ್ರು. ಇವಾಗ ಏನು ಮಾಡ್ತವ್ರು ಗೊತ್ತಿಲ್ಲ. ಇನ್ನೂ ಫಿನಿಶಿಂಗ್ ಆಗಬೇಕು. ಇಲ್ಲಿ ಅದನ್ನೇ ರೆಡಿ ಮಾಡ್ತವ್ರೆ. ದೀಪ, ಅರಿಶಿನ ಕುಂಕುಮ ಅದೆಲ್ಲ ರೆಡಿ ಮಾಡ್ತವ್ರೆ. ಎಲ್ಲ ರೆಡಿ ಆಯಿತು ಫೈನಲಿ. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಣ್ಣ ಸೇರ್ಕೊಂಡು ಲೈಟಿಂಗ್ಸ್ ಹಾಕ್ತಿದ್ದಾರೆ. ಲೈಟಿಂಗ್ಸ್ ಒಂದು ಹಾಕ್ಬೇಕಷ್ಟೇ. ನಮ್ಮ ದೊಡ್ಡಪ್ಪನ ಎದೊಳಿಸಿ ಸ್ನಾನ ಕಳಿಸೋದು. ನಮ್ಮ ದೊಡ್ಡಮ್ಮ ಪೂಜೆ ಮಾಡಬೇಕು ಅಂತ. ಇವಾಗ ಇದೆಲ್ಲ ಹಾಕಾದ್ಮೇಲೆ ನಮ್ಮ ದೊಡ್ಡಪ್ಪ ಸ್ನಾನದಿಂದ ಬಂದರು. ನಮ್ಮ ದೊಡ್ಡಪ್ಪ ಇವಾಗ ರೆಡಿಯಾಗಿ ಪೂಜೆ ಮಾಡಿದ್ರೆ ಪೂಜೆ ಆಗುತ್ತೆ. ಅಷ್ಟೊತ್ತರಲ್ಲಿ ನಮ್ಮ ದೊಡ್ಡಮ್ಮ ಇಲ್ಲಿ ಹೊಸ್ಲಿಗೆ ನಮ್ಮ ಇಡ್ತವ್ರೆ. ಅಲ್ಲಿ ನಮ್ಮಮ್ಮ ರಂಗೋಲಿ ಬಿಟ್ಟರು. ಏನಮ್ಮ ಈ ಸರಿ ಚಿಕ್ಕದಾಗಿ ಬಿಟ್ಬಿಟ್ಟಿದ್ದೀರಾ? ಜಾಗ ಐತಲ್ವ, ತುಂಬ ದೊಡ್ಡದಾಗೈತಲ್ಲ ಜಾಗ. ನೋಡಿ ಸಕ್ಕ ದೊಡ್ಡದಾಗೈತೆ. ಇದು ತೋರಿಸ್ತೀನಿ ಫುಲ್ಲು. ಇದು ನಮ್ಮ ಬಿಟ್ಟರು. ಆರ್ಟ್ ಬೈ ಅಶ್ವಿನಿ ಎನ್. ನಮ್ಮನೆ ಯಾವಾಗಲೂ ರಂಗೋಲಿ ಬಿಡೋದು. ನಮ್ಗೆ ಯಾರಿಗೂ ಬರಲ್ಲ ಅಂತ ಹೇಳಿ. ನಮ್ಗೆ ಯಾರಿಗೂ ಬರಲ್ಲ ಅಲ್ಲ, ನಾವು ಬಿಡ್ತೀವಿ. ನಮ್ಮ ಬಿಡಲ್ಲ. ಅದಕ್ಕೆ ನಾನೇ ಚೆನ್ನಾಗಿ ಬಿಡ್ತೀನಿ, ನಾನೇ ಚೆನ್ನಾಗಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನೆ ಬಿಡೋದು. ಅದೇ ಹಿಂಗೆ ಎಳಿಸ್ಕೊಂಡೆ ಬಿಡಿಸ್ಕೊಡೋದು ಅಷ್ಟೇ. ನಾವು ಚೆನ್ನಾಗಿ ಬಿಡಲ್ಲ ಅಂತ ಅದನ್ನೇ ನಮ್ಮ ಅಮ್ಮ ಮಾಡೋದು ಅಷ್ಟೇ. ಚೆನ್ನಾಗಿ ಬಿಡಲ್ಲ ಅಂತ ನೋಡಿ ನಮ್ಮ ದೊಡ್ಡಮ್ಮಂಗೆ ಹಂಗೆ ಹೇಳ್ತಾರಂತ ನಮ್ಮಮ್ಮ. ಅದಕ್ಕೆ ನಮ್ಮ ದೊಡ್ಡಮ್ಮ ಬಿಡಲ್ಲ. ಅದಕ್ಕೆ ನಮ್ಮಂಗೆ ಹೇಳ್ಬಿಡ್ತಾರೆ ಬಿಡು ಅಂತ. ಅದಕ್ಕೆ ಎಲ್ಲ ಹಬ್ಬಕ್ಕೂ ನಮ್ಮ ಮನೆ ರಂಗೋಲಿ ಬಿಡೋದು. ನಮ್ಮ ಮನೇಲಿ ಅದು ಬಿಡಬಾರ್ದು, ಇದು ಬಿಡಬೇಕಾಗಿತ್ತು. ಲೈಟ್ ಬಂತು. ನಮ್ಮ ದೊಡ್ಡಪ್ಪ ರೆಡಿ ಆಗಕ್ಕೆ ಹೋಗೋರೆ. 6 ಗಂಟೆ ಪೂಜೆ, 5:30 6 ಗಂಟೆಗೆ ಪೂಜೆ ಮಾಡ್ತಾರೆ. ಸೊ ಫ್ರೆಂಡ್ಸ್, ಟೈಮ್ ಬಂದು 5:45. ಇವಾಗ ನಮ್ಮ ದೊಡ್ಡಪ್ಪ ಪೂಜೆ ಮಾಡ್ತಿದ್ದಾರೆ. ನಮ್ಮ ತಮ್ಮ ನೋಡಿ ಕುತ್ಕೊಂಡು ನೋಡ್ತಾವನೆ.
ನಮ್ಮ ಅಣ್ಣ ಅಲ್ಲೊಳಗಡೆ ಕೂತ್ಕೊಂಡಿದ್ದಾರೆ. ಸ್ಟ್ಯಾಂಡರ್ಡ್ ಸಾಂಗ್ ಫಾರ್ ವರಮಹಾಲಕ್ಷ್ಮಿ ಹಬ್ಬ ಬಾರಮ್ಮ. ಇಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪಂಗೆ ಕಟ್ತವ್ರೆ, ನಮ್ಮ ಅಮ್ಮ ನಮ್ಮ ಅಕ್ಕಂಗೆ ಕಟ್ತಾರೆ. ನಮ್ಮ ಅಮ್ಮ ಅಲ್ಲಿ ನಿಂತಿದ್ದವರು ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ಇಲ್ಲಿ ಕರ್ಕೊಂಬಂದ್ರೆ ನಮ್ಮ ಅಕ್ಕನ. ಏನ್ ಸುಳ್ಳು ಯಪ್ಪ ದೇವ್ರೆ. ಇವಾಗ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮಂಗೆ ಕಟ್ತವ್ರೆ. ಆಮೇಲೆ ನಾನು ಮತ್ತೆ ನನ್ನ ತಂಗಿ ಕಟ್ಟಿಸ್ಕೊತೀವಿ. ನಮ್ಮ ಅಣ್ಣ ಇಲ್ಲೇ ಕೂತ್ವ. ನಮ್ಮ ಅಣ್ಣ ಏನೂ ಇದೇ ಮಾಡಿಲ್ಲ, ಪೂಜೆಗೆ ತೊಳ ಪೂಜೆಗೆ ಅಷ್ಟೇ ಎದ್ದಿರೋದು. ಆಮೇಲೆ ಮತ್ತೆ ಬಾಚ್ಕೊಳ್ಳೋದು ಸಾಕಷ್ಟು. ನಮ್ಮ ಅಕ್ಕ ಕಟ್ತಾಳೆ ನನ್ನ ತಂಗಿಗೆ. ನಮ್ಮ ಅಕ್ಕ ಕಟ್ಟಿಸ್ಕೊಂಡ್ಲಿ. ಇವಾಗ ನಮ್ಮ ಅಮ್ಮ ನನಗೆ ಕಟ್ತಾರೆ. ಇಲ್ಲೂ ಆಯಿತು. ಗೊತ್ತಿಲ್ಲ. ಸೊ ಇವಾಗ ನಮ್ಮ ಚಿಕ್ಕಮ್ಮ ನಮ್ಮ ವೃತ್ತಿಗೆ ಕಟ್ತಿದ್ದಾರೆ. ಕಾಲ್ ಮುಟ್ಟಿ ಒಬ್ರಿಗೆ ಮದುವೆ ಆಗ್ಲಿ, ಒಬ್ರು ಡಾಕ್ಟರ್ ಆಗ್ಲಿ, ಒಬ್ರಿಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಏನು ಓದೋದ್ ಬಿಡುವ, ಯಾರು ಮದುವೆ ಆಗ್ಲಿ, ಯಾರಿಗೆ ಅರ್ಥ ಆಗುತ್ತೆ. ಟೈಟ್ ಮಾಡು. ಸೆಲ್ಫಿ ವಿತ್ ಲಕ್ಷ್ಮಿ. ನಾವೆಲ್ಲ ಇಲ್ಲಿ ಸ್ನ್ಯಾಪ್ ಹಾಕೊಂಡು ಕೂತಿದ್ದೀವಿ. ನಮ್ಮ ಚಿಕ್ಕಮ್ಮ ಬಿಟ್ಟಿರೋ ರಂಗೋಲಿನ ನೀಟಾಗಿ ತೋರಿಸ್ತೀನಿ ನೋಡಿ. ಇದು ನಮ್ಮ ಚಿಕ್ಕಮ್ಮ ಬಿಟ್ಟಿರೋ ರಂಗೋಲಿ. ಪೂಜೆ ಎಲ್ಲ ಮುಗೀತು. ಎಲ್ಲ ಫೋಟೋ ತಕ್ಕೊಂಡು ಎಲ್ಲ ಸ್ಟೇಟಸ್ಗೆ ಹಾಕ್ತಿದ್ದಾರೆ, ಅಪ್ಡೇಟ್ ಮಾಡ್ತಿದ್ದಾರೆ. ಇವಾಗ ತೋರಿಸ್ತೀನಿ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಅಂತ. ನೀನೇ ಆಡ್ಬಿಡು ವಿಸ್ಮಯ. ಏನು ಹೇಳು? ಕ್ಲೋಸ್ ಅಪ್ಪಲ್ಲಿ ತೋರಿಸ್ತೀನಿ ಹೇಳು. ಇಲ್ಲ ಇವಾಗ ನೀನು ಹೇಳಬೇಕು, ಹೇಳು. ಹನ್ನೆರಡು ಗಂಟೆಗೆ ಪೂಜೆ ಒಂದು ಸತಿ ಮಾಡಿದಾಗ ಪಂಚಾಮೃತನ ಕೊಡಿ. ನೋಡಿ ಎಲ್ಲ ನಮ್ಮ ದೊಡ್ಡಮ್ಮ ರೆಸ್ಟ್ ಮಾಡ್ತವ್ರೆ. ಇನ್ನೆಲ್ಲ ಫೋಟೋಸ್ ಅಪ್ಡೇಟ್ ಮಾಡ್ತವ್ರೆ. ಇನ್ನೂ ಅಷ್ಟೇ ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ ಮಲ್ಕೊಬಿಟ್ಟವ್ರೆ ಪೂಜೆ ಆದಮೇಲೆ. ಇಷ್ಟೊತ್ತು ಮಲ್ಕೊಂಡಿದ್ದಿದ್ವಿ. ನೈಟೆಲ್ಲ ನಿದ್ದೆ ಇಲ್ಲ ಅಂತ ಎಲ್ಲರೂ ಮಲ್ಕೊಂಬಿಟ್ಟಿದ್ವಿ. ಎಲ್ಲರೂ ಅಂದರೆ ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ತಂಗಿ ಮಲಗಿದ್ದು ಅಷ್ಟೇ. ನಮ್ಮ ಅಮ್ಮ ಮಲಗಿಲ್ಲ, ಮತ್ತು ನಮ್ಮ ದೊಡ್ಡಮ್ಮ ಮತ್ತೆ ಮಲಗಿಲ್ಲ. ಹೇಳ್ಕೊಂಡಿಲ್ಲ, ನಾನು ಮಲಗಿದ್ದೆ ಅಂತ ಹೇಳಿಲ್ಲ. ಇವಮ್ಮ ನೈಟ್ ಮಲಗಿದ್ರು, ಅದಕ್ಕೆ ಮಲ್ಕೊಂಡಿಲ್ಲ. ನಾವೆಲ್ಲ ನೈಟ್ ಮಲಗಿಲ್ಲ, ಅದಕ್ಕೆ ನಾನು ಮಲಗಿದ್ದೆ. ಇವಾಗ ನಮ್ಮಮ್ಮ ಪೂಜೆ ಮಾಡ್ತವ್ರು ರೆಡಿಯಾಗಿ. ನಮ್ಮಮ್ಮ ಹಿಂಗೆ ರೆಡಿಯಾಗೋರು ನೋಡಿ. ತೋರಿಸಮ್ಮ ಸ್ವಲ್ಪ. ನಾರ್ಮಲ್ ಸ್ಯಾರಿ ಹಾಕೊಂಡು ಎಲ್ಲರೂ ನಾರ್ಮಲ್ ಸ್ಯಾರಿನೇ ಹಾಕೋತಾರೆ, ಡಿಫ್ರೆಂಟ್ ಸ್ಯಾರಿ ಹಾಕೋತಾರ. ಈ ಹಬ್ಬಕ್ಕೆ ಮೊಸರನ್ನ, ಪುಳಿಯೋಗರೆ, ಸಬ್ಬಕ್ಕಿ ವಡೆ ಮತ್ತು ಕಾಳುಳ್ಳಿ ಇಷ್ಟು ಪ್ರಸಾದ ಇಟ್ಟು ಪೂಜೆ ಮಾಡ್ತಾರೆ. ಇವಾಗ ನೋಡಿ ಪೂಜೆ ಮಾಡ್ತಾರೆ. ನಮ್ಮಲ್ಲಿ ಎಲ್ಲರೂ ಕೂತವ್ರೆ. ಏನೇನೋ ಯಪ್ಪ ದೇವ್ರೆ, ಏನೋ ಒಂದು ಒಟ್ನಲ್ಲಿ ಪೂಜೆ ಮಾಡ್ತವ್ರೆ ತಾನೆ.
ಎಲ್ಲ ಎದ್ದಿರೋ ಇವಾಗ ಮುಖಗಳು ಎಲ್ಲ ಇವಾಗ ಎದ್ದಿದ್ದೀವಿ. ಅದಕ್ಕೆ ನೋಡಿ ಏನೇನು ಅಡುಗೆ ಮಾಡಿದೀವಿ ಅಂತ ಹಬ್ಬಕ್ಕೆ. ಇದು ಆಂಟಿ ಮಾಡಿರೋದಂತೆ ಏನಂತ ಗೊತ್ತಿಲ್ಲ. ಸಬ್ಬಕ್ಕಿ ವಡೆ ಅಮ್ಮ ಮಾಡಿದ್ರೆ ಏನಂತ ಗೊತ್ತಿಲ್ಲಂತೆ. ಸಾಬುದಾನ ವಡೆ, ವೈಟ್ ರೈಸ್, ಇದು ರಸಮ್, ಇದು ಒಬ್ಬಟ್ಟು ಸಾರು, ಇದು ಕೋಸಂಬರಿ, ಇಲ್ಲಿ ಇನ್ನೊಂದೇನೋ ಬಂತು, ಇದು ಕಾಳುಳಿ ಅನ್ಸುತ್ತೆ. ಎಸ್, ತರಕಾರಿ ಗೊಜ್ಜು, ಪುಳಿಯೋಗರೆ, ಒಬ್ಬಟ್ಟು ಇಲ್ಲಿ 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 ಬಂತು ಒಬ್ಬಟ್ಟು. ಇಷ್ಟು ನಮ್ಮ ಮನೇಲಿ ಹಬ್ಬಕ್ಕೆ ಮಾಡಿರೋ ಊಟ, ಅಡಿಗೆ. ಇವಾಗ ಕುತ್ಕೊಂಡು ಊಟ ಮಾಡ್ಬೇಕು. ಅಲ್ಲಿ ಕುತ್ಕೊಂಡು ಒಂದೊಂದೇ ಹಾಕ್ಬಿಟ್ಟು ಕಳ್ಸು ಅದು ಹೋಯ್ತಾ ಇಲ್ಲ, ಅವನೇ ಬಂದು ಎತ್ಕೊಂಡು. ನಾನೇ ಮಾಡಲಿ ಎಲ್ಲ ಆಯಿತು, ರೆಸ್ಟೆಲ್ಲ ತೊಗೊಂಡ್ವಿ. ಇಷ್ಟೊತ್ತು ಮಲ್ಕೊಂಡು ಫೋನ್ ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಇವಾಗ ರೆಡಿ ಆಗಬೇಕಲ್ಲ ಅಂದ್ಬಿಟ್ಟು ರೆಡಿ ಆಯ್ತಾ ಇದ್ದೀವಿ. ನಮ್ಮ ಅಕ್ಕ ಆಲ್ರೆಡಿ ಸೀರೆ ಉಡಿಸ್ಕೊಂಡವಳೆ, ಆಮೇಲೆ ತೋರಿಸ್ತೀವಿ ಫುಲ್ಲು ರೆಡಿ ಆದಮೇಲೆ. ಇವಾಗ ನಮ್ಮ ಅಕ್ಕ ರೆಡಿ ಆಯ್ತಾಳೆ. ಇಲ್ಲಿ ನನ್ನ ತಂಗಿಗೆ ನಾನು ರೆಡಿ ಮಾಡಿದೆ. ಎಲ್ಲೋ ಒಂದು ವಿಸ್ಮಯ, ನನ್ನ ತಂಗಿಗೆ ನಾನು ರೆಡಿ ಮಾಡಿದೆ, ಇನ್ನು ನಾನು ರೆಡಿ ಆಗಬೇಕು. ನಮ್ಮ ದೊಡ್ಡಮ್ಮ ಆಲ್ರೆಡಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ದೊಡ್ಡಮ್ಮ ರೆಡಿಯಾಗಿ ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ನನ್ನ ತಂಗಿ ನಾನು ರೆಡಿ ಮಾಡಿದೆ. ವಿಸ್ಮಯ ಬಾಚೆ, ದಿಸ್ ಈಸ್ ಹರ್ ಔಟ್ಫಿಟ್. ನಿಂತ್ಕೊ ಈ ಕಡೆ. ಎಸ್, ನಮ್ಮ ಅಣ್ಣ ಇನ್ನೂ ರೆಡಿ ನೋಡಿ ಏನು ಕೂತವ್, ನೀನು ರೆಡಿನೇ ಆಗಿಲ್ಲ. ಇನ್ನೊಬ್ಬ ಅಣ್ಣ ಮಲ್ಕೊಂಬಿಟ್ಟವ್, ನೀನು ಎದ್ದಿಲ್ಲ. ಇವಾಗ ನಾನು ರೆಡಿಯಾಗಿ ಆಮೇಲೆ ನಮ್ಮ ಅಣ್ಣನೂ ಎದ್ದು ರೆಡಿ ಆಯ್ತಾನೆ. ಆಮೇಲೆ ನಮ್ಮ ಅಣ್ಣ ಅಂಗಡಿಗೆ ಹೋಗಿ ನಮ್ಮ ಬರ್ತಾರೆ. ಆಮೇಲೆ ಮತ್ತೆ ಪೂಜೆ ಮಾಡಿ ಎಲ್ಲ ಮಾಡೋದು. ಸೊ ಎಲ್ಲ ರೆಡಿ ಆಗಿಬಿಟ್ಟು ಇಷ್ಟೋ ತನಕ ಫೋಟೋಶೂಟ್ ಮಾಡ್ತಾಯಿದ್ವಿ. ಸಖತ್ ಫೋಟೋಶೂಟ್ ಮಾಡಿದ್ವಿ. ಅದಾದ್ಮೇಲೆ ಪುಣ್ಯಕ್ಕೆ ಇವಾಗ ಮಳೆ ಬರ್ತಾಯಿತ್ತು. ಅವಾಗಲೇ ಪುಣ್ಯಕ್ಕೆ ಮಳೆ ಬಂದಿಲ್ಲ. ಎಷ್ಟು ಬೇಕೋ ಅಷ್ಟು ಬೇಜಾನ್ ಫೋಟೋಸ್ ತಗೋಬಿಟ್ವಿ. ಇವಾಗ ಮಳೆ ಬರ್ತೈತೆ. ನೆಕ್ಸ್ಟ್ ಪ್ಲ್ಯಾನ್ ಏನು ಮಾಡೋದೋ ಗೊತ್ತಿಲ್ಲ, ಸುಮ್ಮನೆ ನಿಂತಿದ್ದೀವಿ. ನಮ್ಮ ಅಕ್ಕ ಪೂಜೆ ಮಾಡ್ತಾವ್ರಿ ಇಲ್ಲಿ ಇವಾಗ, ಭಕ್ತಿಯಿಂದ ಬೇಡ್ಕೊಂಡು ಆದಷ್ಟು ಬೇಗ ಮದುವೆ ಆಗಲಿ, ಒಳ್ಳೆ ಗಂಡ ಸಿಗಲಿ ಅಂತ ಬೇಡ್ಕೊಂಡು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಸೊ ಹೀಗೆ ಇದು ಸಂಪ್ರದಾಯ ಅಂತಾರೆ. ಸಂಪ್ರದಾಯ ಅಲ್ಲ, ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಹೆಣ್ಮಕ್ಳು ಈ ಥರ ಅರ್ಶಿನ ಕುಂಕುಮ ತೊಗೊಳಕ್ಕೆ, ಪ್ಲಸ್ ನಾವು ಅವ್ರ ಮನೆಗೆ ಹೋಗ್ತೀವಿ ಕರೆಯೋದಕ್ಕೆ, ಅವರು ನಮ್ಮ ಮನೆಗೆ ಬರ್ತಾರೆ ಅರ್ಶಿನ ಕುಂಕುಮ ತೊಗೊಳೋದಕ್ಕೆ. ಅದು ನಾನು ಹಾಳೆ ಆನ್ ಮಾಡಿಲ್ಲ, ನೀರು ಆನ್ ಮಾಡಿದ್ದೀನಿ. ಚೆನ್ನಾಗಿ ಸೆಟ್ ಆಗಿದೆ ಅಷ್ಟು ಇವಾಗ ಇಲ್ಲಿ. ಸೆಟ್ ಆಗಿದೆ. ಎಲ್ಲಾರ ಮನೇಲೂ ಅದೇ. ಅಶ್ವಿನಿ ಅಂಗಡಿಗೆ ಹೋಗಿದ್ದಾಳೆ ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನು ನನ್ನ ತಂಗಿ ಅರ್ಶಿನ ಕುಂಕುಮಕ್ಕೆ ಎಲ್ಲರ ಮನೆಗೂ ಕರಿಯೋಕೆ ಹೋಗ್ತಾಯಿದ್ವಿ. ಮಳೆ ನಿಂತೋಯ್ತಲ್ಲ ಅಂತ ಫಸ್ಟ್ ಇವಾಗ ಒಬ್ರು ಮನೆಗೆ ಹೋದ್ವಿ. ಅರ್ಶಿನ ಕುಂಕುಮ ತೊಗೊಂಡು ಇನ್ನೇನು ಆಚೆ ಬಂದ್ವಿ, ಅಷ್ಟೊಂದು ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ಆಗ ಅವ್ರು ಕೊಟ್ಟಿರೋದು ಕ್ಯೂಟ್ ಆಗಿದೆ. ಇದು ಅಲ್ಲ, ಚೆನ್ನಾಗಿದೆ. ಈ ರೀತಿ ತೋರಿಸ್ತೀವಿ. ಇನ್ನು ಟೈಮ್ ಬಂದು ಆಲ್ರೆಡಿ 7:30 ಆಗಿದೆ. ಹೋಗಿ ಎಲ್ಲರ ಮನೆಗೂ ಕರಿಬೇಕು ನೋಡ್ರಿ. ಆದರೆ ಮಳೆ ಮತ್ತೆ ಸ್ಟಾರ್ಟ್ ಆಗೋಯ್ತು, ಜೋರೇ ಆಗೋಯ್ತು. ಆ್ಯಕ್ಚುಲಿ ಏನಾಯ್ತಂದರೆ ಮಳೆ ಬರ್ತಿತ್ತು, ನಾವು ಛತ್ರಿ ತೊಗೊಂಡು ಹೋಗಿದ್ವಿ. ಅಲ್ಲಿ ಮಳೆ ಸ್ಟಾಪ್ ಆಗೋಯ್ತು, ಛತ್ರಿ ಕ್ಲೋಸ್ ಆಗ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ರು ಮನೆಗೆ ಹೋಯ್ತಾನೆ ಇದೆ ಅವಾಗಿಂದ. ಇವಾಗ ಇನ್ನೊಂದು ಮನೆಗೆ ಹೋಯ್ತಾ ಇದೆ. ಎಲ್ಲರ ಮನೆಗೂ ಮೆಟ್ಲು ಹತ್ತಿ ಸುಸ್ತಾಗೋದು. ಅಯ್ಯೋ, ಎಲ್ಲ ಡಾರ್ಕಾಗಿ ಕಾಣಿಸ್ತಾ ಇದ್ದೀವಿ. ಕತ್ಲೆ ಐತಲ್ಲ ಇಲ್ಲೊಂದಿಗೆ ನೇನಿಗೂ ಇಲ್ಲ. ಇವಾಗ ಇನ್ನೊಬ್ರು ಮನೆಗೆ ಹೋಗಿ ಬೇರೊಬ್ರು ಮನೆಗೆಲ್ಲ ಕರಿಬೇಕು. ಆ್ಯಕ್ಚುಲಿ ಇದು ಹೆಂಗಾಗಿದೆ ಅಂದರೆ, ನಾವು ಹೋಗ್ತೀವಿ, ಸುಮ್ಮನೆ ಕುತ್ಕೋತೀವಿ, ಅರ್ಶಿನ ಕುಂಕುಮ ತೊಗೊತೀವಿ, ಬರ್ತೀವಿ. ನಮ್ಮ ದೊಡ್ಡಮ್ಮ ಹೋಗ್ತಿದ್ರು, ಏನೋ ಕಷ್ಟ ಸುಕ್ಕೆಲ್ಲ ಮಾತಾಡ್ತಿದ್ರು. ಏನು ಮಾತಾಡೋದು, ಏಜ್ ಆಗಿರೋ ಜೊತೆ ನಾವೇನು ಕಷ್ಟ ಸುಖ ಅವ್ರು ಮಾತಾಡ್ತಾ ಇದ್ರು ನೋಡೋದಷ್ಟೇ. ಅದಕ್ಕೆ ಹೋಗಿ ಎಲ್ಲರ ಮನೆಗೆ ಹೋದಾಗ ಹಂಗೆ ಮಾಡ್ತಾಯಿದ್ವಿ. ಇವಾಗ ಇನ್ನೊಬ್ಬರು ಮನೆಗೆ ಹೋಗ್ತಾ ಇದ್ದೀವಿ. ಹತ್ತಿ ಇಳ್ದು ಸುಸ್ತೈತೈತೆ, ಕಾಲೆಲ್ಲ ನೋವು ಬರ್ತೈತೆ. ಯಾರ ಮನೇಲೂ ಗ್ರೌಂಡ್ ಫ್ಲೋರಲ್ಲಿ ಇಲ್ಲ, ಎಲ್ಲರ ಮನೇಲೂ ಮೇಲೆ. ಅದು ಕೊಟ್ಟಿರೋದು ಬೇರೆ ಹಿಡ್ಕೊಂಡು ಬ್ಯಾಗೆ ತಂದುಬಿಟ್ಟಿದ್ದೀವಿ, ಅದಕ್ಕೆ ಕೈಲಿ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ.
ಫೈನಲಿ ಮುಗೀತು. ನಮ್ಮ ದೊಡ್ಡಮ್ಮ ಎಷ್ಟು ಮನೆ ಹೇಳಿದ್ರು ಅಷ್ಟು ಮನೆಗೆಲ್ಲ ಹೇಳ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ಫೈನಲಿ ಮನೆ ರೀಚ್ ಆದ್ವಿ. ಮನೆ ಬಂದ್ಬಿಟ್ಟು ಸುಸ್ತಾಗಿದ್ದು ಕಾಲದಿಂದ ಬೈತಾ ಇದ್ವಿ ಮನೆಗೆ ಇವಾಗ. ಬಟ್ ಆದರೆ ಹೋಗಿದ್ದ ಮನೇಲೆಲ್ಲ ನಮ್ಮ ದೊಡ್ಡಮ್ಮನೇ ಕೇಳ್ತಿದ್ರು, ನಿಮ್ಮ ಅಮ್ಮ ಎಲ್ಲಿ ಅಂತ ಕೇಳ್ತಿದ್ರು. ಅದಕ್ಕೆ ನಾವು ಪಾಪ ಅವ್ರಿಗೆ ಸುಸ್ತಾಗೈತೆ, ಕಾಲು ನೋತೈತೆ ಅಂತ ನಾವೇ ಬಂದಿದ್ದೀವಿ ಅಂತ ಹೇಳಿದ್ವಿ ಎಲ್ಲರಿಗೂ. ನಮ್ಮ ದೊಡ್ಡಮ್ಮ ನೋಡಿ ಅದಕ್ಕೆ ಇಲ್ಲಿ ಕುತ್ಕೊಂಡವ್ರೆ. ಇಲ್ಲ ಅಮ್ಮ ಫ್ಲ್ಯಾಟ್ ಆಗೋರೆ ಎಲ್ಲ ಇಲ್ಲಿ ಹಿಂಗೆ ಕೂತವ್ರೆ. ಇವಳು ಟಿ ವಿ ನೋಡ್ತಾವಳಲ್ಲಿ. ಇವಾಗ ಬನ್ನಿ. ಎಡದಕ್ಕೆ ಇಲ್ಲಂಗೆ ಇದಿಡು, ಈ ಕಳಿಸಿಟ್ಟಿಡು ಆ ಕಳಿಸಿಟ್ಟಿಡು. ಆ ಕಡೆ ಹೋಗಿ ಇವಾಗ ದೇವ್ರಿಗೆ ಆರತಿ ಎಲ್ಲ ತಗ್ದಾಯ್ತು. ಇವಾಗ ನಮಗೆ ದೃಷ್ಟಿ ತೆಗೆಸ್ಕೊತಾ ಇದ್ದೀವಿ. ಇವಾಗ ನಮ್ಮ ತಮ್ಮ ನನಗೆ ಕೆಲಸ ಕೊಡ್ತಾನೆ, ಅವನಿಗೆ ನಾನು ಕೆಲಸ ಹೇಳಿದ್ರೆ ನನಗೆ ಕೆಲಸ ಕೊಡ್ತಾನೆ. ಇಲ್ಲ ನಿನ್ನೆ ನಮ್ಮ ತಮ್ಮ ಆಯ್ತು ನಿನ್ನ ತೋರಿಸ್ತಾ ಇಲ್ಲ ಬಾರೋ. ಅಲ್ಲಿ ನೋಡಿ ಅವು ಅದಕ್ಕೆ ಹೋಗಿ ದೃಷ್ಟಿ ತೆಗಿತವನೆ, ನಮಗ್ ತೆಗಿಯೋ ಅಂದ್ರೆ ನಮಗ್ ಸ್ವಿಚ್ ಮಾಡ್ಕೊಂಡು ಕ್ಯಾಮ್ರಾನ ತೆಗಿಯೋ. ನೋಡು ನಿನ್ನ ತೋರಿಸ್ತಲ್ಲ, ನಮ್ಮನ್ನ ತೋರಿಸ್ತಾರೆ. ತೆಗಿರಿ. ಹಾಳ್ ಕಣ್, ಬೀಳ್ ಕಣ್, ಬಟ್ಲ ಕಣ್, ಎಲ್ಲಾರ ಕಣ್, ನಿನ್ ಕಣ್ ಎಲ್ಲ ಹೋಗ್ಲಿ. ನೋಡಲಿ ನಾವು ತೂ 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 ಅಂದಿಲ್ಲ. ಅಲ್ಲಿ ಒದ್ದೆ ಐತೆ ನೋಡಿ. ಇವಾಗ ಅಲ್ಲೇ ಅಂಟಿಸ್ಬಿಟ್ಟು ಬಂದಿಲ್ಲ ಅಂತ ನಮ್ಮ ಮೇಲೆ ಹೇಳ್ತಾನೆ. ಇಲ್ಲಕ್ಕೋ ಇಲ್ಲಿ ಅಲ್ಲಿ ನೋಡಲ್ಲಿ ನೋಡ, ಅಲ್ಲಿ ಒದ್ದೆಲೆ ಇಟ್ಬಿಟ್ಟು ಹಸ್ಬೇಕು. ಸುಮ್ಮನೆ ಹಿಡ್ಕೊಳ್ಳೋ. ಏ ಕುಳ್ಳಿ, ನಿನ್ಗೂ ದೃಷ್ಟಿ ತೆಗ್ದಿರೋದ್ ಬಾಯ್ಲಿ. ಎಷ್ಟು ಜೋರಾಗಿ ಬರ್ತೈತೆ. ಮುಚ್ಚು, ನಮ್ಗಾಗಿರೋದು. ಓ ಮೈ ಗಾಡ್. ಎಷ್ಟು ದೃಷ್ಟಿ ಆಗೈತೆ. ಇಕ್ಕೋದ್ರತ್ತಿ ನಮ್ಮ ತಮ್ಮ ಒಂದ್ ಮಾಡು ಅಂದ್ರೆ ನೋಡಿ ಹಿಂಗೆ. ಸೊ ಇದಾಗಿತ್ತು ನಮ್ಮ ಮನೆ ಹಬ್ಬ. ಪ್ರತಿ ವರ್ಷ ಹಿಂಗೆ ಆಗುತ್ತೆ. ಅದೇ ಈ ವರ್ಷ ಕಮ್ಮಿ ಜನ ಬಂದಿದ್ರಲ್ಲ ದೊಡ್ಡಮ್ಮ, ಮಳೆ ಬತ್ತಿತ್ತು ಅಂತ. ಇಲ್ಲ ಬಂದ್ರಂತೆ. ಅದೇ ಈ ಸರಿ ಜಾಸ್ತಿ ಮಳೆ ಬಂತು ಹೋದ್ ಸರಿಕ್ಕಿಂತ. ನಾವೇ ಗುಡ್ಸೆ ತಗ್ಬೇಕು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೆಚ್ಚಿನ ವಿಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್ ಮಾಡಿ. ಬಾಯ್ ಎಲ್ಲರಿಗೂ ಬಾಯ್.